ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಿಫ್ತ್ ಸೆಮ್ ಬಿ ಕಾಮ್ನ IT ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಚಾಪ್ಟರ್ 3 ಬಂದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಹೇಳಿ. ಸೊ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಆಲ್ರೆಡಿ ಲೀವ್ ಸ್ಯಾಲ್ರಿ ಆ್ಯಂಡ್ ಗ್ರ್ಯಾಚ್ಯುಟಿ ಆ್ಯಕ್ಟ್ ಪ್ರಕಾರ ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ವೀಡಿಯೋದಲ್ಲಿ ಪೆನ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಕೊಟ್ಟರೆ ಯಾವ ಥರ ಹೇಳಿ ಸಾಲ್ವ್ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೀವು ಅಂದ್ಕೊಳ್ತೀರಾ ಏನು ಒಂದರಲ್ಲೇ ಇಷ್ಟೊಂದು ಟಾಪಿಕ್ಸ್ಗಳಿದೆಯಾ ಅಂತ. ಹೌದು, ಇದೊಂದೇ ಚಾಪ್ಟರಲ್ಲಿ ತುಂಬ ಟಾಪಿಕ್ಸ್ಗಳಿದೆ. ಎಲ್ಲನೂ ಈಸಿ ಟಾಪಿಕ್ಸ್ಗಳೇ, ಇದೆಲ್ಲ 4 ಮಾರ್ಕ್ಸ್ ಕೇಳುವಂಥ ಕ್ವಶನ್ಸ್ಗಳು. ಸೊ ಇದನ್ನು ನೀವು ಕಲ್ತ್ರಿ ಅಂದರೆ 4 ಮಾರ್ಕ್ಸ್ ಅಂತ ಹೇಳಿ ನೀವು ಬೇಕಾಬಿಟ್ಟು ಮಾಡೋಂಗಿಲ್ಲ. ಬಿಕಾಸ್ ಇದನ್ನು ನೀವು ಕಲ್ತ್ರಿ ಅಂದರೆ 12 ಮಾರ್ಕ್ಸಿಗೆ ತುಂಬ ಪ್ರಾಬ್ಲಮ್ಸ್ ರಿಲೇಟೆಡ್ ಈ ಥರ ಕ್ವಶನ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಕಲ್ತ್ರಿ ಅಂದರೆ ಆರಾಮಾಗಿ ಅಲ್ಲಿ ನೀವು ಸ್ಕೋರನ್ನು ಮಾಡ್ಬೋದು. ಸೊ ಇಲ್ಲಿ ನಾನು ಪೆನ್ಷನ್ನ ಕವರ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೀವು ಪೆನ್ಷನ್ ಅಂದರೆ ಏನು ಅಂತ ಹೇಳಿ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಇಟ್ ಮೀನ್ಸ್ ಅ ಪೀರಿಯಾಡಿಕಲ್ ಪೇಮೆಂಟ್ ರಿಸೀವ್ಡ್ ಬೈ ದ employee from his past employer. Pension is fully taxable in the hands of all employees. ಸೊ ಇದು ಪೆನ್ಷನ್ ಅಂದರೆ ಏನು ಅಂದರೆ, ಇವಾಗ ಒಬ್ಬ ಪರ್ಸನ್ ಏನಾದ್ರು ಒಂದು ಕಂಪ್ನೀಲಿ ವರ್ಕ್ ಮಾಡ್ತಿದ್ದಾನೆ ಅಂತ ಹೇಳಿ ಅಂದ್ಕೊಳ್ಳಿ. ಸೊ ಆ ಒಂದು ಪರ್ಸನ್ ಲಾಯಲ್ಟಿ ನೋಡಿ, ಅಥವಾ ಅವನು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾನೋ, ಅಥವಾ ಅವನು ಅಲ್ಲಿ ವರ್ಕ್ ಮಾಡ್ತಿದ್ದಾನೆ ಅನ್ನೋ ಏನಕ್ಕಾದರೂ ಸರಿ ಪೆನ್ಷನನ್ನು ಕೊಡ್ತಾರೆ. ಸೊ ಇಲ್ಲಿ ಪೆನ್ಷನ್ ಅನ್ನೋದು ಯಾವ ಥರ ಬರುತ್ತೆ ಅಂದರೆ, ಒಂದು ಸರ್ಟನ್ ಏಜ್ ಆದಮೇಲೆ ಪೆನ್ಷನನ್ನು ತಗೊಳ್ತಾ ಹೋಗ್ತಾರೆ. ಇದೊಂದು ಪೀರಿಯಾಡಿಕಲ್ ಪೇಮೆಂಟ್ ಅನ್ನೋದು ಆಗ್ತಿರುತ್ತೆ. ಸೊ ಇದು ಯಾವಾಗಲೂ ರಿಸೀವ್ ಮಾಡ್ತಾನೆ ಇರ್ತಾನೆ. ಮಂತ್ಲಿ ಆಗಿರ್ಬೋದು, ಇಯರ್ಲಿ ಆಗಿರ್ಬೋದು, ಆ ಥರ ರಿಸೀವ್ ಮಾಡ್ತಾನೆ ಇರ್ತಾರೆ. ಅದನ್ನು ನಾವು ಪೆನ್ಷನ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಯಾರು ಕೊಡ್ತಾರೆ ಅಂದರೆ, ಎಂಪ್ಲಾಯಿಗೆ ಅವ್ರ ಬಾಸ್ ಯಾರು ಇದ್ದರೆ ಆ ಒಂದು ಬಾಸ್ ಎಂಪ್ಲಾಯಿಗೆ ಈ ಒಂದು ಪೆನ್ಷನ್ ಸ್ಕೀಮನ್ನು ಹಾಕಿ ಅವನಿಗೆ ಕೊಡ್ತಾರೆ. ಸೊ ಈ ಒಂದು ಪೆನ್ಷನಲ್ಲಿ 2 ಟೈಪ್ಸ್ ಇದೆ. ಒಂದು ಅನ್ಕಮ್ಯೂಟೆಡ್, ಇನ್ನೊಂದು ಕಮ್ಯೂಟೆಡ್ ಪೆನ್ಷನ್ ಅಂತ ಹೇಳಿ. ಸೊ ಇಲ್ಲಿ ಅನ್ಕಮ್ಯೂಟೆಡ್, ಫಸ್ಟ್ ಕಮ್ಯೂಟೆಡ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಕಮ್ಯೂಟೆಡ್ ಅಂದರೆ ಬರೋ ಪೆನ್ಷನಲ್ಲಿ ಫುಲ್ ಅಮೌಂಟ್ನ ಅವನು ತೊಗೊಳ್ಳಲ್ಲ. ಇವಾಗ ಎಂಪ್ಲಾಯಿ ಆದವನು ಫುಲ್ ಅಮೌಂಟ್ ತೊಗೊಳ್ಳಲ್ಲ. ಅವನು ಅದರಲ್ಲಿ ಸ್ವಲ್ಪ ಅಮೌಂಟು ಅಲ್ಲೇ ಬ್ಯಾಂಕಲ್ಲಿ ಅವನೇನೋ ಅಮೌಂಟ್ ಹೋಗಿ ತೊಗೊಳ್ತಿದ್ದಾನೆ ಅಂದರೆ, ಬ್ಯಾಂಕಲ್ಲೇ ಸ್ವಲ್ಪ ಅಮೌಂಟ್ನ ಇಟ್ಟು ರಿಮೈನಿಂಗ್ ಸ್ವಲ್ಪ ಅಮೌಂಟ್ನ ತೊಗೊಳ್ತಾನೆ. ಯಾಕೆ ಅಂದರೆ ಮುಂದಕ್ಕೆ ಏನಾದ್ರು ಪ್ರಾಬ್ಲಮ್ಸ್ ಆಯಿತು ಅಥವಾ ಏನಕ್ಕಾರ ಅಮೌಂಟ್ ಬೇಕಿದ್ರೆ ಅವಾಗ ತೊಗೋಬೋದು ಅನ್ನೋ ರೀಸನ್ಗೆ ಅವರು ಫುಲ್ ಅಮೌಂಟ್ ತೊಗೊಳ್ದಂಗೆ ಸ್ವಲ್ಪ ಅಮೌಂಟ್ನ ಇಟ್ಟು ಇನ್ನು ಸ್ವಲ್ಪ ಅಮೌಂಟ್ನ ತೊಗೊಳ್ತಾನೆ. ಅನ್ಕಮ್ಯೂಟೆಡ್ ಅಂದರೆ ಅದು ಉಲ್ಟಾ. ಅವನೇನು ಮಾಡ್ತಾನೆ ಅಂದರೆ ಎಲ್ಲೂ ಅಮೌಂಟ್ನ ಇಡಲ್ಲ. ಅವ್ನಿಗೆ ಎಷ್ಟು ಪೆನ್ಷನ್ ಬರುತ್ತೆ ಅಷ್ಟು ಪೆನ್ಷನ್ನ ಅವನು ತೊಗೊಂಡ್ರೆ ಅದು ಅನ್ಕಮ್ಯೂಟೆಡ್ ಪೆನ್ಷನ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ನಾನು ಸಿಂಪಲ್ ವರ್ಡ್ಸಲ್ಲಿ ಹೇಳಿದ್ದೀನಿ. ಸೊ ನೀವು ನೋಡ್ಬೋದು ಕಮ್ಯೂಟೆಡ್ ಮೀನಿಂಗ್ ಏನು ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಇದು ಕಮ್ಯೂಟೆಡ್ ಆ್ಯಂಡ್ ಅನ್ಕಮ್ಯೂಟೆಡ್ ಅಂತ ಹೇಳಿ 2 ಟೈಪ್ಸ್ ಇದೆ. ಸೊ ಇಲ್ಲಿ ಪೆನ್ಷನ್ ರಿಲೇಟೆಡ್ ಫಾರ್ಮ್ಯಾಟ್ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಸೊ ಇದು ಪೆನ್ಷನ್ ರಿಲೇಟೆಡ್ ಫಾರ್ಮ್ಯಾಟ್ ಆಗಿದೆ. ಗೌರ್ಮೆಂಟ್ ಎಂಪ್ಲಾಯಿಗೆ ಫುಲ್ಲಿ ಎಕ್ಸಮ್ಟೆಡ್ ಫ್ರಮ್ ದಿ ಟ್ಯಾಕ್ಸು. ನಾನ್ ಗೌರ್ಮೆಂಟ್ ಎಂಪ್ಲಾಯಿಗೆ ಇಫ್ ದ ಎಂಪ್ಲಾಯಿ ರಿಸೀವ್ ಗ್ರ್ಯಾಚ್ಯುಟಿ, ಎಂಪ್ಲಾಯಿ ಏನಾದ್ರು ಗ್ರ್ಯಾಚ್ಯುಟಿಯನ್ನು ರಿಸೀವ್ ಮಾಡ್ತೀರಾ ಆವಾಗ ಯಾವ ಥರ ಫಾರ್ಮ್ಯಾಟ್ ಅಂತ ಹೇಳಿ ನೋಡೋಣ. ಸೊ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್, ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಏನು ಆನ್ಸರ್ ಬಂದಿರುತ್ತೋ ಅದನ್ನು ಔಟರ್ ಕಾಲಮ್ಗೆ ಹಾಕ್ತೀರಾ. ಮೈನಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಮ್ಟ್ ಅಂತ ಹಾಕಿ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನು ಆನ್ಸರ್ ಬಂದಿರ್ತೀರಾ ಅದನ್ನೇ ಇಲ್ಲೂ ತೊಗೊಳ್ತೀರಾ. ಸೆಕೆಂಡ್ ಸ್ಟೆಪ್ ಬಂದು 1/3 ಆಫ್ ಫುಲ್ ವ್ಯಾಲ್ಯೂ ಆಫ್ ಕಮ್ಯೂಟೆಡ್ ಪೆನ್ಷನ್. ಸೊ ನಿಮ್ಗೆ ಏನು ಅಮೌಂಟ್ ವ್ಯಾಲ್ಯೂ ಬಂದಿರುತ್ತೋ, ಕಮ್ಯೂಟೆಡ್ ಪೆನ್ಷನ್ ಏನು ಅಮೌಂಟ್ ಇರುತ್ತೋ ಅದರಲ್ಲಿ ಇಂಟು 1/3 ಮಾಡ್ತೀರಾ. ಇಂಟು ಕ್ವಶನಲ್ಲಿ ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಒಂದು ಪರ್ಸೆಂಟ್ ಅಥವಾ ಒಂದು ಫ್ರ್ಯಾಕ್ಷನಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ನ ಇಂಟು ಮಾಡಿದಾಗ ನಿಮಗೆ ಔಟರ್ ಕಾಲಮ್ಗೆ ಆನ್ಸರ್ ಸಿಗುತ್ತೆ. ಇನ್ನರ್ ಕಾಲಮ್ ಆನ್ಸರ್ ಸಿಗುತ್ತೆ. ಈ ಒಂದು ಎರಡರಲ್ಲಿ ಯಾವುದು ಲೀಸ್ಟ್ ಇರುತ್ತೋ ಅದನ್ನು ಔಟರ್ ಕಾಲಮ್ಗೆ ಹಾಕಿ ಮೈನಸ್ ಮಾಡ್ತೀರಾ. ಸೊ ಇದು ಇಫ್ ಎಂಪ್ಲಾಯಿ ರಿಸೀವ್ ಗ್ರ್ಯಾಚ್ಯುಟಿ. ಇಫ್ ಎಂಪ್ಲಾಯಿ ನಾಟ್ ರಿಸೀವ್ ಗ್ರ್ಯಾಚ್ಯುಟಿ ಏನಾಗುತ್ತೆ ಅಂದರೆ, ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಆ್ಯಸ್ ಇಟ್ ಈಸ್ ಬರೀತೀರಾ, ಮೈನಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಬರೀತೀರಾ. ಅದರಲ್ಲಿ ಆ್ಯಕ್ಚುಯಲ್ ಪೆನ್ಷನ್ ರಿಸೀವ್ಡ್ ಇಲ್ಲಿ ಏನು ಅಮೌಂಟ್ ಇದೆಯೋ ಅದನ್ನೇ ಅಮೌಂಟ್ ಹಾಕ್ತೀರಾ. ಇಲ್ಲಿ ನೋಡಿ, ನೀವು ಇಲ್ಲಿ ರಿಸೀವ್ ಆಗಿದ್ರೆ ಗ್ರ್ಯಾಚ್ಯುಟಿ ಆವಾಗ 1/3 ತೊಗೊಳ್ತೀರಿ. ಇಲ್ಲಿ 1 ಸೆಕೆಂಡ್ ಅಥವಾ
ಇಲ್ಲಿ 1/2 ತೊಗೊಳ್ತೀರಾ, ಅಲ್ಲಿ 1/3 ತೊಗೊಳ್ತೀರಾ, ಅಷ್ಟೇ ಡಿಫ್ರೆನ್ಸು. ಇನ್ನೇನು ಕೂಡ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. ಆವಾಗ ನಿಮಗೆ ಟ್ಯಾಕ್ಸೇಬಲ್ ಪೆನ್ಷನ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ನೋಡಿ, ಇಲ್ಲೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. 4 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಈ ಒಂದು ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಸೊ ಪ್ರಾಬ್ಲಮ್ ರಿಲೇಟೆಡ್ ಟು ಪೆನ್ಷನ್ ಪ್ರಾಬ್ಲಮ್ಸ್ ಯಾವ ಥರ ಇರುತ್ತೆ ಅಂದರೆ ನೋಡಿ, ಇಲ್ಲಿ ಮಿಸ್ಟರ್ ಅರ್ಜುನ್, ಇವನು ಒಂದು ರೆಸಿಡೆಂಟ್. ಈ ಈಸ್ ಗೆಟಿಂಗ್ ಅ ಪೆನ್ಷನ್ ಆಫ್ ₹8,000 ಪರ್ ಮಂತ್ ಫಾರ್ ಅ ಕಂಪನಿ, ಫ್ರಮ್ ಅ ಕಂಪನಿ. ಸೊ ಇವನು ಒಂದು ಅರ್ಜುನ್ ಅನ್ನೋನು ಏನು ಅಂದರೆ ಅವನಿಗೆ ಪೆನ್ಷನ್ ಅನ್ನೋದು ಸಿಗ್ತಿರುತ್ತೆ. ಎಷ್ಟು ಅಂದರೆ 8,000 ಪರ್ ಮಂತ್ ಅವನಿಗೆ ಪೆನ್ಷನ್ ಅನ್ನೋದು ಸಿಗ್ತಾ ಇರುತ್ತೆ ಫ್ರಮ್ ಅ ಕಂಪನಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2022-23 ಇವನಿಗೆ ಅಮೌಂಟ್ ಅನ್ನೋದು ಸಿಗ್ತಿರುತ್ತೆ. ಹೀ ಗಾಟ್ 2/3 ಪೆನ್ಷನ್ ಕಮ್ಯೂಟೆಡ್ ಆ್ಯಂಡ್ ರಿಸೀವ್ಡ್ ₹5,08,000 ಅಂತ ಹೇಳಿ ಕೊಟ್ಟಿದ್ದಾರೆ. ಅವನ ಒಂದು 2/3 ಪೆನ್ಷನಲ್ಲಿ ಸ್ವಲ್ಪ ಅಮೌಂಟ್ನ ರಿಸರ್ವ್ ಮಾಡಿ ಇನ್ ರಿಮೈನಿಂಗ್ ಅಮೌಂಟ್ ₹5,08,000 ಅವನು ತಗೊಳ್ತಿದ್ದಾನೆ. ಸೊ ಕಾಂಪ್ಯೂಟ್ ಇಸ್ ಎಕ್ಸಮ್ಟೆಡ್ ಅಮೌಂಟ್ if he has also received gratuity, if he does not receive a gratuity. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಗ್ರ್ಯಾಚ್ಯುಟಿ ರಿಸೀವ್ ಆಗಿದ್ರೂ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಗ್ರ್ಯಾಚ್ಯುಟಿ ಅನ್ನೋ ರಿಸೀವ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ ಪೆನ್ಷನ್ ಅಂತ ಹಾಕಿ ಫಸ್ಟ್ ನಾವು ರಿಸೀವ್ ಮಾಡಿದರೆ ಪೆನ್ಷನ್ನ, ಅಂದರೆ ಕಮ್ಯೂಟೆಡ್ ಪೆನ್ಷನ್ ಏನಾದ್ರು ರಿಸೀವ್ ಮಾಡಿದರೆ ಯಾವ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ನೋಡೋಣ. ಇಫ್ ಎಂಪ್ಲಾಯಿ ರಿಸೀವ್ ಗ್ರ್ಯಾಚ್ಯುಟಿ, ಅವ್ನು ಗ್ರ್ಯಾಚ್ಯುಟಿನ ರಿಸೀವ್ ಮಾಡಿದರೆ ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ ಹಾಕ್ಕೊಂಡು ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್. ಸೊ ಇಲ್ಲಿ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ಬಂದು ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ₹5,08,000 ಅವ್ನು ರಿಸೀವ್ ಮಾಡಿದ್ದಾನೆ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ₹5,08,000 ಆ್ಯಸ್ ಇಟ್ ಈಸ್ ಹಾಕ್ತೀರಾ. ಮೈನಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸೆಂಪ್ಟ್ ಅಂತ ಹಾಕಿ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್, ಇಲ್ಲಿ ಏನು ಅಮೌಂಟ್ ಬರೆದಿರ್ತೀರೋ ಅದನ್ನೇ ಇನ್ನರ್ ಕಾಲಮಲ್ಲಿ ಹಾಕ್ತೀರಾ. ಸೊ ಐ ಥಿಂಕ್ ಇಷ್ಟು ಕ್ಲಿಯರ್ ಆಗಿದೆ ಅನಿಸುತ್ತೆ. ಏನು ರಿಸೀವ್ ಮಾಡಿರ್ತೀರೋ ಅದನ್ನು ಔಟರ್ ಕಾಲಮಲ್ಲಿ ಹಾಕ್ತೀರಾ, ಸೇಮ್ ಅದೇ ಅಮೌಂಟ್ನ ಇನ್ನರ್ ಕಾಲಮಲ್ಲಿ ಒಂದು ಸತಿ ಹಾಕೊಳ್ತೀರಾ. ಇದಾದಮೇಲೆ ಸೊ ನೀವು ಫಾರ್ಮೆಟ್ನ ನೋಡೋಂಗಿದ್ರೆ 1/3 ಅಂತ ಹೇಳಿ ಕೊಟ್ಟಿದ್ದಾರೆ. 1/3 ಆಫ್ ಫುಲ್ಲಿ ವ್ಯಾಲ್ಯೂ ಕಮ್ಯೂಟೆಡ್ ಪೆನ್ಷನ್. ಸೊ ಅಲ್ಲಿ ನೀವು ನೋಡೋದಾದರೆ 1/3 ಆಫ್ ಫುಲ್ಲಿ ವ್ಯಾಲ್ಯೂ ಕಮ್ಯೂಟೆಡ್ ಪೆನ್ಷನ್ ಅಂತ ಹಾಕಿ ಇಲ್ಲಿ ನಿಮಗೆ ಆ್ಯಕ್ಚುಯಲ್ ಪೆನ್ಷನ್ ಏನು ರಿಸೀವ್ ಆಗಿದೆ ಅವನದು ಅಮೌಂಟ್ ಇಂಟು 1/3 ಕ್ವಶನಲ್ಲೇ ಕೊಟ್ಟಿರೋ ರೀಸನಿಂದ 1/3 ಹಾಕೊಳ್ತೀರಾ. ಸೊ ನೆಕ್ಸ್ಟ್ ಇಂಟು 3/2 ಅಂತ ಹೆಂಗೆ ಬಂತು ಅಂತ ಹೇಳಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾವು ಕ್ವಶನ್ನ ರೆಫರ್ ಮಾಡೋಣ ಇವಾಗ ಒಂದು ಸತಿ. ಸೊ ಇಲ್ಲಿ ನೀವು ಕ್ವಶನ್ನ ರೆಫರ್ ಮಾಡಿದ್ರೆ ನಿಮಗೆ ಗೊತ್ತಾಗೋದೇನು ಅಂದರೆ 2/3 ಪೆನ್ಷನ್ ಕಮ್ಯೂಟೆಡ್ ಆ್ಯಂಡ್ ರಿಸೀವ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಒಂದು 2/3 ಏನಿದೆಯೋ ಅದನ್ನು ನೀವು ಉಲ್ಟಾ ತೊಗೋಬೇಕಾಗುತ್ತೆ. ರಿಸೀವ್ ಆಗಿರೋ ಉಲ್ಟಾ ತೊಗೊಳ್ತೀರಾ, ನಾಟ್ ರಿಸೀವ್ ಆಗಿರೋ ಉಲ್ಟಾ ತೊಗೊಳ್ತೀರಾ. 2/3ನ ಉಲ್ಟಾ ಮಾಡಿದ್ರೆ 3/2 ಆಗುತ್ತಲ್ವಾ. ಸೊ ಇಂಟು 3/2 ಹಾಕ್ತೀರಾ. ಆವಾಗ ನಿಮಗೆ 2,54,000 ಬರುತ್ತೆ. ಇದರಲ್ಲಿ ಲೀಸ್ಟ್ ಬಂದು 2,54,000 ಆ್ಯಸ್ ಇಟ್ ಈಸ್ ಅದನ್ನು ಔಟರ್ ಕಾಲಮ್ಗೆ ಹಾಕ್ತೀರಾ. ಈ ಎರಡನ್ನೂ ಸಹ ನೀವು ಮೈನಸ್ ಮಾಡಿದಾಗ ಅಂದರೆ 5,08,000 ಮೈನಸ್ 2,54,000 ಮಾಡಿದಾಗ ನಿಮಗೆ ಟ್ಯಾಕ್ಸಬಲ್ ಪೆನ್ಷನ್ ಬಂದು 2,54,000 ಬರುತ್ತೆ. ಸೊ ಇದು ರಿಸೀವ್ಡ್ ಅಂಡರ್ ದಿ ಗ್ರ್ಯಾಚ್ಯುಟಿ. ಅದೇ ಥರ ಕ್ವಶನಲ್ಲಿ ಬಿ ಪಾಯಿಂಟ್ ಕೊಟ್ಟಿದ್ದಾರೆ ಏನು ಅಂದರೆ ಇಫ್ ಎಂಪ್ಲಾಯಿ ನಾಟ್ ರಿಸೀವ್ ಗ್ರ್ಯಾಚ್ಯುಟಿ. ಸೊ ಇದು ಕೂಡ ಸೇಮೇ ಇರುತ್ತೆ. ಸೊ ಫಸ್ಟ್ ನೀವೇನು ತೊಗೊಳ್ತೀರಾ, ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಅಂತ ಹೇಳಿ ತೊಗೊಳ್ತೀರಾ. ಕ್ವಶನಲ್ಲಿ ಆ್ಯಸ್ ಇಟ್ ಈಸ್ ಅವರೇ ಕೊಟ್ಟಿದ್ದಾರೆ ₹5,08,000 ಆ್ಯಸ್ ಇಟ್ ಈಸ್ ಅಮೌಂಟ್ನ ತೊಗೊಳ್ತೀರಾ. ಮೈನಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಎಕ್ಸೆಂಪ್ಟ್ ಅಂತ ಹಾಕಿ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಅಂತ ಹಾಕಿ ಇಲ್ಲಿ ಏನು ಅಮೌಂಟ್ ಇದೆಯೋ ಅದನ್ನೇ ಇನ್ನರ್ ಕಾಲಮ್ಗೆ ಹಾಕೊಳ್ತೀರಾ. ಫಾರ್ಮೆಟ್ ಪ್ರಕಾರ ನೀವು ನಾಟ್ ರಿಸೀವ್ಡ್ ಆಗಿರೋ 1/2 ಅಂತ ಹೇಳಿ ಹಾಕೋಬೇಕಿತ್ತು. ಸೊ ಅದಕ್ಕೆ ನಿಮ್ಗೆ ಏನು ಅಮೌಂಟ್ ಬಂದಿದೆಯೋ ಆ ಅಮೌಂಟ್ ಇಂಟು 1/2 ಇಂಟು 3/2. ಆವಾಗಲೇ ಹೇಳಿದೆ ಉಲ್ಟಾ ತೊಗೋಬೇಕು ಕ್ವಶನಲ್ಲಿ ಇರೋದನ್ನ ಅಂತ, ಇದನ್ನು ಉಲ್ಟಾ ತೊಗೊಂಡಿದ್ದೀನಿ. ಸೊ ಅವಾಗ ನಿಮಗೆ ₹3,81,000 ಬರುತ್ತೆ. ಸೊ ಇವೆರಡರಲ್ಲಿ ಲೀಸ್ಟ್ ಬಂದು ₹3,81,000, ಅದಕ್ಕೆ ಇದನ್ನು ಔಟರ್ ಕಾಲಮಲ್ಲಿ ಹಾಕ್ತೀರಾ. ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಪೆನ್ಷನ್ ಸಿಗುತ್ತೆ. ಎಷ್ಟು ಅಂದರೆ ₹1,27,000 ಟ್ಯಾಕ್ಸಬಲ್ ಪೆನ್ಷನ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಇದು ತುಂಬ ಈಸಿಯೆಸ್ಟ್ ಪ್ರಾಬ್ಲಮ್ ಆಗಿದೆ. ನೀವೇ ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳಿ ನೋಡಿದ್ದೀರಾ. ಸೊ ಇಲ್ಲಿ ಅದೇ ಥರ ಇನ್ನೂ ಒಂದು ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮಿಸ್ಟರ್ ಸುಂದರ್ ಪಿರಾ ರೆಸಿಡೆಂಟ್ ರಿಟೈರ್ಡ್ ಫ್ರಮ್ ಅ ಸರ್ವಿಸ್ ಆನ್ 31/3/2023 ಅಂತ ಹೇಳಿ ಕೊಟ್ಟಿದ್ದಾರೆ. ಅವನ ಒಂದು ಪೆನ್ಷನ್ ಬಂದು ಇಸ್ ಪೆನ್ಷನ್ ವಾಸ್ ಫಿಕ್ಸ್ಡ್ ಅಟ್ ₹6,000 ಪರ್ ಮಂತ್. ಈ ಕಂಪ್ಯೂಟ್ಸ್ 1/2 ಹಿಸ್ ಪೆನ್ಷನ್ ಆ್ಯಂಡ್ ರಿಸೀವ್ 3 lakh ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಂದು 3 lakh ಬಂದು ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಬೇಕು. ಸೊ ಫೈಂಡ್ ಔಟ್ ದ ಟ್ಯಾಕ್ಸಬಲ್ ಅಮೌಂಟ್ ಆಫ್ ಕಮ್ಯೂಟೆಡ್ ಪೆನ್ಷನ್
ಅಂತ ಹೇಳಿ ನಿಮಗೆ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬಂದು ಇಫ್ ಹಿ ಈಸ್ ಅ ಗೌರ್ಮೆಂಟ್ ಎಂಪ್ಲಾಯಿ, ಇಫ್ ಹಿ ಈಸ್ ನಾಟ್ ಗೌರ್ಮೆಂಟ್ ಎಂಪ್ಲಾಯಿ ಹೂ ಆಲ್ಸೋ ಗೆಟ್ಸ್ ಗ್ರ್ಯಾಚ್ಯುಟಿ, ಇಫ್ ಹಿ ಈಸ್ ನಾಟ್ ಗೌರ್ಮೆಂಟ್ ಎಂಪ್ಲಾಯಿ ಹೂ ಡಸ್ ನಾಟ್ ಗೆಟ್ ಅ ಗ್ರ್ಯಾಚ್ಯುಟಿ. ಸೊ ನೀವು ನಾನು ಫಾರ್ಮೆಟಲ್ಲೇ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಹೇಳಿದೆ ನಿಮಗೆ ಗೌರ್ಮೆಂಟ್ ಎಂಪ್ಲಾಯಿಗಾದರೆ ಫುಲ್ಲೇ ಎಕ್ಸೆಂಪ್ಟೆಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ದೋ. ಸೊ ಇದು ಗೌರ್ಮೆಂಟ್ ಎಂಪ್ಲಾಯಿ ಆದರೆ ನಾವು ತಗೊಳ್ಳಲ್ಲ. ಸೊ ಇಲ್ಲಿ ನೀವು ನೋಟ್ ಅಂತ ಬರೀಬೇಕಾಗುತ್ತೆ. ಫಸ್ಟ್ ಪಾಯಿಂಟ್ಗೆ ನೋಟ್ ಅಂತ ಬರ್ದು ಈ ಈಸ್ ಅ ಗೌರ್ಮೆಂಟ್ ಎಂಪ್ಲಾಯಿ ಆ್ಯಂಡ್ ಹಿ ಈಸ್ ಫುಲ್ಲೇ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್ ಅಂತ ಹೇಳಿ ಬರೀತೀರಾ. ಸೊ ಗೌರ್ಮೆಂಟ್ ಎಂಪ್ಲಾಯಿಗೆ ಟ್ಯಾಕ್ಸನ್ನು ಪೇ ಮಾಡಲ್ಲ, ಬರೀ ನಾನ್ ಗೌರ್ಮೆಂಟ್ ಎಂಪ್ಲಾಯಿಗೆ ಮಾತ್ರ ನಾವು ಈ ಥರ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಬಿ ನೋಡೋದಾದರೆ ಇಫ್ ಹಿ ಈಸ್ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಹೂ ಆಲ್ಸೋ ಗೆಟ್ಸ್ ಗ್ರ್ಯಾಚ್ಯುಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ನೋಡಬೇಕಾಗಿರೋದು ಏನು, ನಿಮಗೆ ಗ್ರ್ಯಾಚ್ಯುಟಿ ಎಷ್ಟು ಅಂತ ನೋಡ್ತೀರಾ, ಹಾಗೆ ಈ ಒಂದು ಫ್ರ್ಯಾಕ್ಷನ್ ಅಮೌಂಟ್ನ ನೋಡ್ತೀರಾ. ಇಲ್ಲಿ 1/2 ಇರೋದು ನೀವು ಕ್ವಶನಲ್ಲಿ ತೊಗೋಬೇಕಾದ್ರೆ 2/1 ಆಗುತ್ತೆ. ಸೊ ಇದನ್ನು ಗ್ಯಾಪ್ನ ಇಟ್ಕೋಬೇಕಾಗುತ್ತೆ ನೀವು. ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ಡ್ ಎಷ್ಟು ಅಂದರೆ 3 lakh ಅಲ್ವಾ. ಸೊ ಇಲ್ಲಿ ಇಫ್ ಹಿ ಈಸ್ ಅ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಆ್ಯಂಡ್ ರಿಸೀವ್ ಗ್ರ್ಯಾಚ್ಯುಟಿ, ಸೊ ಏನು ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಆ್ಯಂಡ್ ರಿಸೀವ್ ಅ ಗ್ರ್ಯಾಚ್ಯುಟಿ ಅಂತ ಹೇಳಿ ಕೊಟ್ಟಿರೋದ್ರಿಂದ ಸೊ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಎಷ್ಟು ಅಂದರೆ 3 lakh rupees ಮೈನಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಎಕ್ಸಾಮ್ಟ್ ಅಂತ ಹಾಕಿ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ ಆ್ಯಸ್ ಇಟ್ ಈಸ್ ಇಲ್ಲಿ ಏನು ಅಮೌಂಟ್ ಇದೆಯೋ ಅದನ್ನೇ ಹಾಕೋಯ್ತೀರಾ. ಸೊ ಫಾರ್ಮೆಟ್ ಪ್ರಕಾರ 1/3 ಆಫ್ ಫುಲ್ ವ್ಯಾಲ್ಯೂ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಗ್ರ್ಯಾಚ್ಯುಟಿ ಇದೆಯೋ ಆ ಅಮೌಂಟ್ ಇಂಟು 1/3 ಇಲ್ಲಿ ಕ್ವಶನಲ್ಲೇ ಇದೆ, ಫಾರ್ಮೆಟಲ್ಲಿ ಆ್ಯಸ್ ಇಟ್ ಈಸ್ 1/3 ತೊಗೊಳ್ತೀರಾ ಇಂಟು 2/1 ನಾನು ಕ್ವಶನಲ್ಲೇ ಹೇಳಿದ್ದೆ ಇದನ್ನು ಉಲ್ಟಾ ತೊಗೊಳ್ಳಿ ಅಂತ. ಸೊ 2/1 ಮಾಡಿದ್ರೆ ನಿಮ್ಗೊಂದು ಆನ್ಸರ್ ಬರುತ್ತೆ. ಇವೆರಡರಲ್ಲಿ ಯಾವ್ದು ಲೀಸ್ಟ್ ಇದೆ ಅಂದರೆ 2 lakh ಲೀಸ್ಟ್ ಇದೆ. ಸೊ 2 lakhನ ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ನೆಕ್ಸ್ಟು ಟ್ಯಾಕ್ಸೇಬಲ್ ಪೆನ್ಷನ್ ಬಂದು 1 lakh rupees ಟ್ಯಾಕ್ಸೇಬಲ್ ಪೆನ್ಷನ್ ಆಗುತ್ತೆ. ಸೊ ನಾವು ಥರ್ಡ್ ಪಾಯಿಂಟ್ನ ನೋಡೋದಾದರೆ ಇಫ್ ಹಿ ಈಸ್ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ನಾಟ್ ರಿಸೀವ್ ಗ್ರ್ಯಾಚ್ಯುಟಿ, ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಬರೀತೀರಾ. ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ ಬಂದು 3 lakh ಆ್ಯಸ್ ಇಟ್ ಈಸ್ ಬರೀತೀರಾ, ಮೈನಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಎಕ್ಸಾಮ್ಟ್ ಅಂತ ಹಾಕಿ ಆ್ಯಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಅಂತ ಹಾಕಿ 3 lakh ಬರೀತೀರಾ. ಸೊ ಸೆಕೆಂಡ್ ಬಂದು 1/2 ಆಫ್ ಫುಲ್ ವ್ಯಾಲ್ಯೂ ಅಂತ ಹಾಕಿ ಇಲ್ಲಿ ಏನು ಅಮೌಂಟ್ ಇದೆಯೋ ಆ ಅಮೌಂಟ್ ಇಂಟು 1/2 ಇಂಟು 2/1 ಅಂದರೆ ಕ್ವಶನಲ್ಲಿ ಏನಿತ್ತು 2/1 ಆ್ಯಸ್ ಇಟ್ ಈಸ್ ಹಾಕೊಳ್ತೀರಾ. ಆವಾಗ ನಿಮಗೆ 3 lakh ಬರುತ್ತೆ. ಇವೆರಡರಲ್ಲಿ ಲೀಸ್ಟೇ 3 lakh. ಸೊ 3 lakh ಆ್ಯಸ್ ಇಟ್ ಈಸ್ ಹಾಕ್ತೀರಾ. ಟ್ಯಾಕ್ಸೇಬಲ್ ಪೆನ್ಷನ್ ಬಂದು ನಿಲ್ ಅಂತ ಬರುತ್ತೆ, ಯಾಕೆಂದರೆ 3 lakh ಮೈನಸ್ 3 lakh ಮಾಡಿದಾಗ 0 ಬರುತ್ತೆ, ಅದಕ್ಕೆ ನಿಲ್ ಅಂತ ಹೇಳಿ ಹಾಕ್ತೀರಾ. ಸೊ ಇದೇ ಥರನೇ ಎಲ್ಲ ಪ್ರಾಬ್ಲಮ್ಸ್, ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರೆ ಈ ಒಂದು ಬೇಸಿಸ್ ಮೇಲೆ ಇದೇ ಥರ ಬರೀತೀರಾ. ಸೊ ಐ ಥಿಂಕ್ 2 ಪ್ರಾಬ್ಲಮ್ಸ್ ಸಾಕು ಅನಿಸುತ್ತೆ ಪೆನ್ಷನ್ ರಿಲೇಟೆಡ್. ಸೊ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಒಂದು ಪ್ರಾಬ್ಲಮ್ ರಿಲೇಟೆಡ್ ನಾನು ನಿಮಗೆ ಸಮ್ಸನನ್ನು ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.